ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ನಾನು ಆರಾಮದೀನಿ ರೀ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಲಾಗ್ ನೋಡ್ರಿಪ್ಪ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗೈತ್ರಿ. ಯಾಕಂತ ಹೇಳಿದ್ರೆ ಜಳ ಒಂದಿತ್ತಲ್ರಿ, ನಿದ್ದಿನ ಬರಲಿಲ್ಲ. ಹಾಗಾಗಿ ನಾವು ಎದ್ದು ಬಿಟ್ಟಿವ್ರಿ 5 ಗಂಟೆಗೆ. ಮತ್ತು ಇವತ್ತು ಶನಿವಾರ ಒಂದು ಮಕ್ಕಳ ಸ್ಕೂಲ್ ಜಲ್ದಿನ ಐತೆ ಅಂಥೇಳಿ ಎದ್ದು ಪಟ ಅಂಥೇಳಿ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡ್ರಿ. ಈಗ ಅಡುಗೆನೂ ಮಾಡೋಕ್ಕಾಗಲ್ಲ ನೋಡ್ರಿ. ಕುಕ್ಕರ್ ಒಳಗೆ ಹೆಸರು ಕಾಳು ಹಾಕಿಟ್ಟಿನಿ ರೀ. ಪಟ ಅಂಥೇಳಿ ಹುಡ್ರು ಬರೋದ್ರೊಳಗೆ ಮತ್ತೆಲ್ಲ ಇದನ್ನು ಮಾಡ್ಕೋಬೇಕು ನಾ ಅಡುಗೆನ ಕೆಲಸನ ಬಂದಮೇಲೆ ಕಾಮಿಡಿ ವಿಡಿಯೋ ಮಾಡ್ಬೇಕಂಥೇಳಿ. ಈಗ ಮತ್ತು ಇನ್ನೊಂದು ರೀ, ಬೆಳಿಗ್ಗೆ 5 ಗಂಟೆಗೆ ನಮ್ಮದು ಮ್ಯಾಗಿ ಪಾರ್ಟಿ ಸ್ಟಾರ್ಟ್ ಆಗ್ಬಿಟ್ಟತ್ರಿ ಮನೆ ಒಳಗೆ. ನೋಡ್ರಿ ಸಾನಿಯನ್ ಡಬ್ಬಿ ಒಳಗೆ, ತಮ್ಮನ ಡಬ್ಬಿ ಒಳಗೆ ಇಬ್ಬರು ಕೂಡಿ ನನಗೆ ಇಷ್ಟು ಕೊಟ್ಟಾರ್ರಿ. ಸಾನಿಯಾ, ಯಾಕೆ ಇವತ್ತು 5 ಗಂಟೆಗೆ ಮ್ಯಾಗಿ ಪಾರ್ಟಿ? ಸ್ಕೂಲ್ಗೆ ಹೋಗ್ಬೇಕಂತೇಳಿ ಮಾಡ್ಕೊಂತದ್ದು ಅದು ಇದಾಗಿದ್ದು ನೋಡಿ. ಏನದು ಟೇಸ್ಟ್ ಆಗಿದ್ದು ನೋಡಿ. ಈಗ ಇಲ್ಲೇ ತಿನ್ನಕತ್ತೆ. ಶಾಲೆಗೆ ಏನು ಕಟ್ಕೊಂಡಕ್ಕಿ? ಉಪ್ಪಿಟ್ಟು ಬರ್ತತೇನಲ್ಲಿ? ತಿನ್ನು ಸುಮ್ಮನ ನಿಂದೇನ? ಆಕೆ 5 ಗಂಟೆಗೆ ಎದ್ದಾಳ ಅಂತೇಳಿ ಸಾನಿಯಾ ಈಕಿನ ಎದ್ದು ನಾನು ಬಿಟ್ಟ ತಿನ್ನಕತ್ತೀರ ಅಂತೇಳಿ ಈಕಿನ ಮುಖ ತಕೊಂಡು ಈಗ ಚಾಲು ಮಾಡ್ಬಿಟ್ಟಾಳ್ರಿ ಈಕಿನ. ಈಗ ಇನ್ನೂ ಚುಮ್ಮು ಅಂಥೇಳಿ ಬೆಳಕು ಹರಿದತ್ರಿ. ನಾವಿನ್ನೂ ಕದ ತೆಗ್ದಿಲ್ಲ. ಇಲ್ಲೇ ಕಿಟಕಿ ಒಳಗೆ ತೋರ್ಸಕತ್ತೀನಿ ರೀ ಫ್ರೆಂಡ್ಸ್. ನಾನು ಕಿಟಕಿಗೆ ಇಲ್ಲಿ ಒಳಗೆ ಏನೋ ಸೊಳ್ಳೆಗಳು ಬರಬಾರ್ದು ಅಂತೇಳಿ ಇಲ್ಲ ಜಾಲಿ ಬರ್ತದೈತ್ರಿ ಹೊರಗ್ಲಿ ಅಂತ. ಹಂಗಾಗಿ ಸರಿಗೆ ಕಾಣುವಂತ್ರಿ ಅದು. ಈಗ ನೋಡ್ರಪ್ಪ, ನಾನು ಬೆಳಿಗ್ಗೆ ಹೆಸರು ಕಾಳು ಕುದಿಯೋಕೆ ಹಾಕಿದ್ನಲ್ರಿ. ಈಗ ಕುದ್ದು ಬಿಟ್ಟವ್ರಿ. ಈಗ ಪಲ್ಯ ಮಾಡಿ ಇದನ್ನ ಸ್ವಲ್ಪ ಸಾರು ಮಾಡಿಬಿಡ್ತೀನಿ ರೀ. ಒಮ್ಮೆ ಹೆಸರು ಕಾಳು ಕುದಿಯೋಕೆ ಹಾಕಿದ್ವಪ್ಪ ಅಂದ್ರೆ ಪಲ್ಯನ ಹಾಕತ್ತಿ ಸಾರನ ಆಗ್ಬಿಡ್ತೈತೆ ರೀ. ಈಗ ಟೈಮ್ 6 ಗಂಟೆ ಆಯ್ತು ರೀ ನೋಡ್ರಿ. ಈಗ ಸ್ವಲ್ಪ ಬೆಳಗ್ಗೆ ಹರಿತು ನೋಡ್ರಿ. ಇವಾಗ ನೋಡ್ರಿ ಹೆಸರು ಕಾಳು ಪಲ್ಯ ಹಾಕ್ರಿ. ಈಗ ಸ್ವಲ್ಪ ನೀರು ಇರುವಾಗ್ಲೇ ಬಂದ್ ಮಾಡಿಬಿಡ್ಬೇಕ್ರಿ. ಯಾಕಂತ ಹೇಳಿದ್ರೆ ತಣ್ಣಗಾದ್ಮೇಲೆ ಪೂರ ಗಟ್ಟಿ ಆಗ್ಬಿಡ್ತೈತಲ್ರಿ, ಅದು ಚಲೋ ಆಗಂಗಿಲ್ಲ ರೀ. ಸ್ವಲ್ಪ ನೀರು ಇತ್ತಪ್ಪ ಅಂದ್ರೆ ಭಾಳೇನು ಗಟ್ಟಿ ಆಗಂಗಿಲ್ಲ ರೀ. ಮತ್ತು ಇಲ್ಲಿ ಟಮಾಟೆ ಅವನ್ನೆಲ್ಲ ಮತ್ತು ಕುಕ್ಕರ್ ಒಳಗೆ ಹಾಕಿ ಇಟ್ಟಿನಿ ರೀ ಸಾರಿಗೆ. ಒಂದು 3 ಸೀಟಿ ಆಗಲಿ ರೀ. ಸಾನಿ ರೆಡಿ ಆದ ಸ್ಕೂಲಿಗೆ? ಟೈಮ್ ಆತ? 5 minutes later. ಸಾನಿ ಅಂತ ಇವಾಗ ಸ್ಕೂಲ್ಗೆ ಹೋದ್ಲರಿಪ್ಪ. ಈಗ ನಮ್ದೆಲ್ಲ ಅಡುಗೆ ಕೆಲಸ ಮುಗೀತು ರೀ. ಈಗ ಸ್ವಲ್ಪ ಬಾಂಡೆ ಅದಾವ್ರಿ, ಅರಿವು ಅದಾವ್ರಿ, ಅವ್ನು ಹೋಗೋದು ಹಾಕಿಬಿಡ್ತೇನೆ ರೀ. ಇವಾಗ ಟೈಮ್ 7:30 ಆಗೈತೆ ರೀ. ಅವೊಂದೆರಡು ಕೆಲಸ ಮಾಡಿದ್ಮೇಲೆ ಮತ್ತು ಮುಂದೆ ಇವರು ಮತ್ತು ತಮ್ಮನೇನು ಮಕ್ಕೊಂಡಾಡ್ರಿ. ಮತ್ತು ವಾಪಸ್ ಮಕ್ಕೊಂಡ್ಲರಿ ಆಕೆ ಎದ್ಮೇಲೆ ಮತ್ತು ನಾಷ್ಟಕ್ಕೆ ಏನಾದ್ರೆ ಪ್ರಿಪೇರ್ ಮಾಡ್ತೇನೆ ರೀ. ಬೆಳಿಗ್ಗೆ ನೋಡ್ರಿಪ್ಪ ಕ್ಲೈಮೇಟ್ ಎಷ್ಟು ಮಸ್ತ್ ಇತ್ತಪ್ಪ ಅಂತ ಹೇಳಿದ್ರು. ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ಈಗೂ ಭಾಳ ಚಲೋ ಐತ್ರಿ. ಯಾಕಂದ್ರೆ ಈಗ ಟೈಮ್ 7:30 ಆಗೈತೆ ರೀ. ಈಗೀಗ ಸೂರ್ಯ ಉದಯ ಆಗಾಕತ್ತೇನೆ ರೀ. ಈಗ ನೋಡ್ರಿ ಟೈಮ್ ಆಗಲಿ 1 ಗಂಟೆ ಆತ್ರಿ. ಮಕ್ಕಳೆಲ್ಲ ಈಗ ಬಂದ್ರಿ ಸ್ಕೂಲ್ಗೆ ಹೋಗಿ. ಈಗ ನಾವು ಲೊಕೇಶನ್ ಚೇಂಜ್ ಮಾಡಿವಪ್ಪ. ಎಲ್ಲಿ ಅಂತಂದು ಹೇಳಿದ್ರೆ ನಮ್ಮ ಅಕ್ಕರ ಮನೆಗೆ ಬಂದಿರಿ. ಇಲ್ಲಿ ಬಂದೀವ್ರಿ ಕಾಮಿಡಿ ವಿಡಿಯೋ ಮಾಡಕ್ಕೆ. ಇಲ್ಲಿ ಯಾಕಂದ್ರೆ ನಮ್ಮ ಸಲ್ಮಾನ್, ನಮ್ಮ ಮಲ್ಲಿಕ್, ಸಾಲಿಯಾ ಎಲ್ಲರೂ ಇಲ್ಲೇ ಅದಾರ ರೀ. ಇವ್ರು ಎಲ್ಲರೂ ಅದಾರ ಇವತ್ತು ಕಾಮಿಡಿ ವಿಡಿಯೋದೊಳಗೆ. ಇವತ್ತು ಕಾಮಿಡಿ ವಿಡಿಯೋ ಅಂತೂ ಸೂಪರ್ ಬರ್ತೈತೆ ರೀ ಫ್ರೆಂಡ್ಸ್. ಯಾಕಂದ್ರೆ ಇವರೆಲ್ಲ ನೋಡಿದ್ರೆ ಕಾಮಿಡಿ ಪೀಸ್ ಅದಾವ್ರಿ ಅಷ್ಟು. ಅದ ನಮ್ಮ ದೊಡ್ಡ ಕಾಮಿಡಿ ಪೀಸ್ ರೀ. ಅದಕ್ಕೆ ಮಸ್ತ್ ಐತ್ರಿ ಕಾಮಿಡಿ ವಿಡಿಯೋ ಇವತ್ತು. ಅದಕ್ಕೆ ಇಲ್ಲಿ ಮಾಡಕ್ಕೆ ಬಂದಿ ನೋಡ್ರಿ. ಮತ್ತು ಇವತ್ತು ನಮ್ಮ ತಮ್ಮನ ಅಲ್ರಿ. ಈ ಕಡೆ ಬಾ. ಮತ್ತು ಆ ಕಡೆ ಲಗಾಟ ಹೊಡೆದ್ಗಿಡ್ತಿ ತಳಗ. ಮತ್ತೆ ಅದೋ ಒಂದು ದೊಡ್ಡ ಕಾಮಿಡಿ ಸೀನ್ ಅವ. ಸ್ಟಾರ್ಟ್ ಮಾಡನ್ರಿ. ತಮ್ಮನ ಕಾಮಿಡಿ ವಿಡಿಯೋ ಮಾಡಕ್ ಹೋಗಿ ಲಗಾಟ ಹೊಡೆದಾಳ. ಈಗ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಬಳಿ ಮಾರಾಕ್ ಕುಂತಾರಿ ನಮ್ಮ ಚಾಚಿ. ಯಾರು ಬಳಿ ತಗೊಳಕ್ ಬರ್ತೀರಿ ಬರ್ರಿ ನಮ್ಮ ಚಾಚಿ ಕಡೆ. ಹೌದಾ ಅಜ್ಜಿ? ಚಾಚಿ ಇಲ್ಲೇ ನೋಡಿ 500 ರೂಪಾಯಿ ಡಜನ್ ಬಳಿ. ಹೌದಾ? ಚೆಲ್ ಬಂದೆ ಅದನ್ನ ಇದಕ್ಕೆ ದಿದಿ ಅಂದ ನೀ ಬರಮ್ಮನ ಕರ್ಕೊಂಬಾಕಿಗೆ. ತಡಿ ರೀ, ಇವತ್ತು ನಿಮಗೊಂದು ವಿಷಯ. ಇವತ್ತು ಎಷ್ಟು ತಾರೀಕು? ಮಾರ್ಚ್ 10. ನಾವು ತಮ್ಮನ ಗೊತ್ತೈತಿ, ನಿಮ್ಗೆ ಗೊತ್ತಿಲ್ಲಲ್ರಿ. ತಮ್ಮನ ಬರ್ತಡೇ ಐತಿ. ಆದ್ರೆ ನಾವು ಅಮ್ಮಗೊಂದು ಕಣ್ಣು ಆಪರೇಷನ್ ಆಗೈತೆ ರೀ. ಹೌದಲ್ರಿ?
ಈಗ ಇಲ್ಲಿ ಮಾಡೋಕ್ಕಾಗಂಗಿಲ್ಲ ನಮಗೆ, ಅಲ್ಲಿ ಹೋಗಿ ಮಾಡೋಕ್ಕಾಗಂಗಿಲ್ಲ. ತಮ್ಮನ ನೀನು ಬೇಜಾರು ಮಾಡ್ಕೊಬೇಡ, ಮುಂದೆ ದೀದಿದೆ ಇನ್ನು 1 ತಿಂಗಳು ಬಿಟ್ಟು ದೀದಿದ್ದು ಬರ್ತೈತೆ. ರೆಡಿ ಆಗ, ನಿನಗೆ ಯಾರು ಬೇಡ ಅನ್ನಂಗಿಲ್ಲ. ರೆಡಿ ಆಗ ನೀನು. ರೆಡಿಯಾಗಿ ದರ್ಗಾಕ್ಕೆ ಹೋಗೋಣ, ದೇವ್ರಿಗೆ ಹೋಗೋಣ ಸಂಜೆ ಮುಂದೆ ಏನ ಹೋಗಿ ಬರೋಣ ರೀ. ಸಾನಿಯಂದು ಬರ್ತಡೇ ಮಾಡ್ತೀವಲ್ಲ ಅವಾಗ ಅಮ್ಮ ಅಲ್ಲಿ ತೊಳಗ ಅವಾಗೆಲ್ಲ ಅಮ್ಮಂದು ಕಣ್ಣು ಆಪ್ರೇಷನ್ ಅವಾಗ ಏನಿರೋದಿಲ್ಲ. ಹೋಗಿ ಇಬ್ಬರದ್ದು ಅವಾಗ ಅಲ್ಲೇ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ್ರಿ ತಳಗಿನ ಮನೆಗೆ ಹೋಗಿ ಇಬ್ಬರಿಗೂ ಒಮ್ಮೆಟ್ಗೆ. ನಿನಗೊಂದು ದೀದಿಗೊಂದು. ನೀ ರೆಡಿ ಆಗ, ಎಲ್ಲ ಮಾಡು. 5 minutes later. ಇಲ್ಲಿ ನೋಡ್ರಪ್ಪ, ನಾಳೆ ನಾಷ್ಟಕ್ಕೆ ದೋಸೆ ಮಾಡ್ಬೇಕಂತೇಳಿ ಇಲ್ಲಿ ಅಕ್ಕಿ ನೆನೆ ಹಾಕಿನಿ ರೀ. ಈಗ ಇದನ್ನೊಂದು ಸಲ ತೊಳೆದಿನಿ ರೀ. ನೀರು ಹಾಕಿ ನೆನೆ ಇಟ್ಬಿಡ್ತೀನಿ ರೀ. ಇದ್ರೊಳಗೆ ಉದ್ದಿನಬೇಳೆ ಆಮೇಲೆ ಮೆಂತ್ಯಕಾಳು ಅಕ್ಕಿ ಹಾಕಿ ಇಟ್ಟಿನಿ ರೀ. ಈಗ ನೆನೆಕ ರಾತ್ರಿ ರುಬ್ಬೋ ಮುಂದೆ ಇದ್ರ ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಬಿ ಬಿಡ್ತೇವೆ. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಜಳಕ ಮಾಡಿದಿರಪ್ಪ. ಜಳಕ ಮಾಡಿ ತಮ್ಮನ ಜಳಕ ಮಾಡ್ತಿದ್ದೀರಿ. ಆಮೇಲೆ ಬೈರ್ಕೊಬ್ಬ ದರ್ಗಾಕದೆಲ್ಲ ಹೋಗಿ ಬರ್ಬೇಕ್ರಿ ಇವತ್ತು. ಈಗ ಬಿಸಿಲು ಐತ್ರಿ, ಸಾಯಂಕಾಲ ಹೋಗಿ ಬರ್ತೀವಿ. ಈಗೆಲ್ಲ ಮನ್ಯಾಗ ದೇವ್ರ ಮುಂದಾಗೆಲ್ಲ ದೀಪ ಹಚ್ತೀನಿ ರೀ. ಇವಾಗ ನೋಡ್ರಿ ಟೈಮ್ ಆಗಲಿ 5 ಗಂಟೆ ಆತ್ರಿ. ನಾವು ಇವಾಗ ಬೈರಿಗೊಬ್ಬ ದರ್ಗಾಕ್ಕೆ ಹೊಂಟೀವಿ ರೀ. ಬೆಳಗ್ಗೆ ನಾವು ಹೋಗ್ಬೇಕಾಗಿದ್ರಪ್ಪ. ಬೆಳಿಗ್ಗೆ ಬಿಸಿಲು ಸಿಕ್ಕಾಪಟ್ಟೆ ಐತ್ರಿ. ಯಾಕಂದ್ರೆ ನಾವು ನೋಡಿದ್ರಿ ಇಲ್ಲಿ ನಡ್ಕೊತ ಹೋಗ್ಬೇಕ್ರಿ. ಹಾಗಾಗಿ ಸಾಯಂಕಾಲ ಹೋದ್ರಾತಂತೇಳಿ ಈಗ ಟೈಮ್ 5 ಗಂಟೆಗೆ ಎತ್ತಿ ಹೊಂಟೀವಿ ನೋಡ್ರಿ. ಇಲ್ಲಿ ನಮ್ಮ ತಮ್ಮನ ಹೊಂಟಾಡ್ರಿ ಮುಂದೆ. ತಮ್ಮನ್ನ ಅವು ಡ್ರೆಸ್ ಹಾಕೋಬೇಕಿತ್ತಿಲ್ಲ ನೀನು ದರ್ಗಾಕ್ಕೆ ಹೋಗಿ ಬರೋ ಮಟನ ಹಾಕೋಬೇಕಾಗಿತ್ತು. ಅಲ್ಲೇ ಅವ್ನು ಹಾಕೊಂಬಿಟ್ಟಿಯಲ್ಲ ಅದನ್ನ ಬಿಚ್ಚಿ. ಹಾಂ, ಬರ್ತಡೇ ಐತಿ ಇವತ್ತು ರಾತ್ರಿ ಮಟ್ಟ ಹಾಕೋಬೇಕಿಲ್ಲ. ಮೊದ್ಲ ಇವು 2 ಇತ್ತಂದ್ರೆ ಸಾಕು ನೋಡಕ್ಕೆ ಸಾನಿಯ. ಏನು ಡ್ರೆಸ್ ಹಾಕಿ ಇಷ್ಟಪಡಂಗಿಲ್ಲ ನೋಡ. ಇದು ಅಲ್ರಿ ಪಾರ್ಕ್ ಐತಲ್ರಿ ಇಲ್ಲಿ. ಅಲ್ಲಿ ನಮ್ಮ ಮನೇಲಿಂದ ನೇರವಾಗಿ ಬಂದೈತೆ ಐತಲ್ರಿ. ಇಲ್ಲಿನ ಐತಲ್ಲ ಜಾಗ ಹೋಗಕ್ರಿ. ಸಾಕು ಬಿಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕ್ಲೈಮೇಟ್ ಹೆಂಗೈತೆ ನೋಡ್ರಿ. ಅಲ್ಲಿ ಮಳೆ ಮಾಡೋದಂಗಾಗಿಲ್ಲ. ಮಳೆ ಬರ್ತಾನ್ರಿ ಇನ್ನ. ಕಾಮಣ್ಣನ ಕಣ್ಣೀರು ಅಂಥೇಳಿ ಹೋಳಿ ಹುಣ್ಣಿ ಮಳೆ ಸ್ಟಾರ್ಟ್ ಆಕವನ್ರಿ. ಹೌದಿಲ್ರಿ? ಹವಾಮಾನದ ಬಗ್ಗೆ ಗೊತ್ತಪ್ಪ ಅಂತ ಹೇಳಿದ್ರೆ ನಾನು ಹವಾಮಾನ ವರದಿಗಾರ ಹಾಕಿದ್ದೆ ನಾನು. ಹೌದ್ರಿ, ಚಲೋ ಆಯ್ತು. ಅದು ದೇವ್ರ ಇಚ್ಛೆ, ಯಾವಾಗ ಬೇಕಾದ್ರೆ ಮಳೆ ಆಗ್ಬೋದು ಅಲ್ರಿ. ಆದ್ರೆ ಹೇಳ್ತಾರಲ್ರಿ ಹೋಳಿ ಹುಣ್ಣಿ ಹೋದ್ಮೇಲೆ ಒಂದು 5 ಹನಿಯಾರ ಬೀಳ್ಬೇಕು ಅಂತೇಳಿ. ಹಾಂ, ಬರ್ತೈತೆ ಅದು ಮಳೆ ಬರ್ತೈತಿ. ಅದಕ್ಕೆ ಈಗ ಮಾಡಾಗ ಹೊಂಟೈತಿ, ಅವಾಗ ಬರ್ತದೆ ಮಳೆ. ಈ ಗ್ರೌಂಡ್ ನೋಡ್ಸಣ ಎಷ್ಟು ಮಸ್ತ್ ಐತಿ. ಅಲ್ಲೆಲ್ಲ ಮಕ್ಳು ಆಟ ಆಡಕತ್ತಾರ ನೋಡಿ, ಕ್ರಿಕೆಟ್ ಆಡಕ್ಕೆ. ಹಾಂ, ಅಂದ್ರೆ ಊಟ ಅಂತ ನೋಡ ರೀ. ಅಲ್ಲ ನಾ ನೋಡು ಹುಡುಗರು ಆಟ ಆಡಕ್ಕೆ ಚಲೋ ಐತೆ ಅನ್ನೋದ್ಬಿಟ್ಟು ಹುಡುಗರು ಊಟ ಅಯ್ಯ ರೀ. ಇಲ್ಲೆಲ್ಲ ಹಚ್ಚಿರ್ತಾರನ್ರಿ ಬೆಳಿಗ್ಗೆ ಅಂಗಡಿನ ಕೂರ ರೀ. ಉಳ್ಳಾಗಡ್ಡಿ, ಮೆಣಸಿಕಾಯಿ, ಟೊಮೆಟೊನೆ ಇಲ್ಲೆಲ್ಲ ಕಸ ನೋಡಿದ್ರೆ ಗೊತ್ತಾಕತ್ತೆ. ಆ ಕಡೆ ಐತಲ್ಲ, ಆ ಕಡೆ ತರಕಾರಿ ಮಾರ್ಕೆಟ್, ಹಣ್ಣಿನ ಮಾರ್ಕೆಟ್ ಎಲ್ಲ ಅದೇ. ಇದು ಐತಲ್ಲ ಇಲ್ಲಿ ಹೂವಿನ ಮಾರ್ಕೆಟ್, ಕಲ್ಲಂಗಡಿ, ಹೂವಿನ ಅಂಗಡಿ ಎಲ್ಲ ಇಲ್ಲಿ ಇರ್ತಾವಿದ್ದು. ಅಂದ್ರೆ ಒಂದೊಂದು ಇದು ಸೆಕ್ಷನ್ ಬೇರೆ ಏನ್ರಿ? ಹಣ್ಣಿಂದ ಬೇರೆ, ಹೂವಿಂದ ಬೇರೆ, ಕಾಯಿ ಪಲ್ಯದ ಬೇರೆ. ನಾವು ಬಡೇಪವ್ರಿಲ್ಲ ಬರ್ತಿದ್ದಲ್ಲ, ಫಾಲೂದ ಹಾಕ್ತಿದ್ರ. ಬೆಳಗ್ಗೆ 4 ಗಂಟೆಗೆ ಫಸ್ಟ್ ಅದನ್ನ ಕುಡಿಯೋದು, ಆಮೇಲೆ ಮುಂದೆ ಹೋಗೋದು. 100 ರೂಪಾಯಿ ತಗೊಳ್ತಿತ್ತು ಅಂತ ಹೇಳಿದ್ರೆ 50 ರೂಪಾಯಿ ತಿಂತೇವೆ, 50 ರೂಪಾಯಿ ತಗೊಳ್ತಿಲ್ಲ ನೋಡಿಲ್ಲಿ. ನಿಮ್ ಕೂದಲ ನೋಡ್ರಿ ಗಾಳಿಗೆ ಹಂಗ ಹಾರಾಕತ್ತವ. ಈ ಕಡೆ ಜುಟ್ಟದಂಗ ಹಾಕತೈತೆ ನೆತ್ತಿ ಮೇಲೆ. ಆಮೇಲೆ ATM ಐತಲ್ಲ, ಎಷ್ಟು ದೊಡ್ಡದೈತಿ ನೋಡ್ರಿ. ಇದು ಅಷ್ಟು ಕಾಣೋದು ಅಷ್ಟು ಹೌದಿಲ್ರಿ. ಇದು ಅಲ್ಲಿ ಕಲ್ಲಂಗಡಿ ಹಣ್ಣಿಂದ ಇದು ಐತಿ ನೋಡ್ರಿ. ಅಲ್ಲಿ ಆ ಕಡೆ ಎಲ್ಲ ಬರೀ ತರಕಾರಿ. ಅಲ್ಲಿ ಹೋಗಿ ಮೆಣಸಿನ್ಕಾಯಿ ಘಾಟ್ ಗೊತ್ತಾಕೈತಿ. ಇಲ್ಲಿ ಬರತ್ತದ ಘಾಟ್ ಗಾಳಿಗೆ. ಈಗ ನೋಡ್ರಿ ನಾವು ಬೈರಿಗೊಬ್ಬ ದರ್ಗಾಕ್ಕೆ ಬಂದಿವ್ರಿ ಫ್ರೆಂಡ್ಸ. ಇವತ್ತಂತ್ರಿ ಇವತ್ತು ಸಂಡೇ ಒಂದು, ಆಮೇಲೆ ಅಮಾವಾಸ್ಯೆ ಒಂದಲ್ರಿ. ಸಿಕ್ಕಾಪಟ್ಟೆ ಗದ್ದಲ ಐತೆ ನೋಡ್ರಿ ಇಲ್ಲಿ ದರ್ಗಾದೊಳಗೆ. ಸಾನಿಯಾ ಇವತ್ತು ಎಷ್ಟು ಮಂದಿ ಬಂದಾರಲ್ಲ, ದೇವ್ರ ಅದು ಮಾಡ ಇರ್ತದಲ್ಲ, ಹಾಗಾಗಿ ಜಗ್ಗ ಮಂದಿ ಬಂದಾರ. ತಾನೇ ಸೊ ನಾವು ಹೋಗಿನ ಕಡೆ ಹಚ್ಕೊಂಡು ಜಗ್ಗು ಗದ್ದಲ ಐತೆ ನೋಡ್ರಿ ಇವತ್ತು ಅಲ್ಲ. ದೇವ್ರು ಮಾಡಕ್ಕೆ ಬಂದಾರ ಭಾಳ ಮಂದಿ ಅದಾರ. ಈಗ ನೋಡ್ರಿ ನಾವು ದರ್ಗಾಕ್ಕೆ ಹೋಗಿ ಮನೆಗೆ ಬಂದಿವ್ರಿ. ಟೈಮ್ ಆಗಲಿ 6:30 ಆತ್ರಿ. ಯಾಕಂದ್ರೆ ಭಾಳ ದೂರ ಆಕತ್ರಿಪ್ಪ ಅದು ನಮ್ಮ ಮನೇಲಿಂತ್ರ ಬೈರಿಗೊಬ್ಬ ದರ್ಗಾ ರೀ. ಈಗ ಬಂದಾದ್ಮೇಲೆ ಮತ್ತೆ ಈಗ ಸ್ವಲ್ಪ ತಳಗೆ ಹೋಗಿ ಬೀಫ್ ಫಾತಿಮಾ ದರ್ಗಾಕ್ಕೆ ಅದು ಹೋಗಿ ಬರ್ತೀವಿ ರೀ.
ಇದು ನಮ್ಮ ಸಾಯಿನಗರದಾಗ ರೀ ಫಸ್ಟಿಗೆ ಹಳೇದು ಗುಡಿ ಇತ್ತು ರೀ ಸಾಯಿಬಾಬಂದ. ಈಗ ಹೊಸದಾಗಿ ಮತ್ತೆ ಕಟ್ಟಿಸ್ಯಾರ ಮತ್ತು ಅಲ್ಲಿ ಏನಪ್ಪ ಅಂತಿದ್ರೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಯಾರ. ಆಮೇಲೆ ಆ ಕಡೆ ಗಣೇಶನ ರೀ ನಡಕ ಸಾಯಿಬಾಬಂದ ದೊಡ್ಡ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಹೊಸದು ಗುಡಿ ರೀಪ್ಪ ಇದು. ನೀವೇನಪ್ಪ ಪೂಜಾರಿ? ಹಾಂ, ನೀವು ಪೂಜಾರಿನ ಈ ಗುಡಿ ಸಾಯಿಬಾಬಾಗ? ಅಲ್ಲ ಬರ್ತಾರಾ ನೋಡ್ರಿ. ಇಲ್ಲಿ ಗಣೇಶನ ವಿಗ್ರಹ ಐತ್ರಿ ಈ ಕಡೆ, ಆ ಕಡೆ ಈಶ್ವರನ್ ರೀ. ಮಸ್ತ್ ಮಾಡ್ಯಾರಲ್ರಿ, ದೊಡ್ಡದು ಮಾಡ್ಯಾರ ಗುಡಿ, ಸೂಪರ್ ಆಗೈತೆ. ಫಸ್ಟ್ ಟೈಮ್ ರೀ. ಈಗೇನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ನಾವು. ಎಲ್ಲ ಬಂದು ಪಟ ಇಲ್ಲಿದ್ದು ಜಾರತ್ ಮಾಡ್ಕೊಂಡು ಹೋಗೋಣ. ಸಾನಿ ಏನು ಮಾಡತ್ತೀನಿ ನೀನು? ಕೊಬ್ಬರಿನೆಲ್ಲ ಅದ, ಒಳ್ಳೆ ಎಣ್ಣೆ ಅದ. ಅಮ್ಮ ಚಾ ಕುಡಿದ್ರಿ? ಚಾ ಕುಡಿದ್ ನೋಡ್ಬಾ ಯವ್ವ. ಏನ್ 150 ಬಂದಿದ್ದಾರಿ? 150 ಬಂದಿದ್ದ. ಮತ್ ಸಕಿನಾರ ವಾರ ಬಂದಿದ್ರು. ಹೌದ್ರಿ. ಕಣ್ಣ ಆಪರೇಷನ್ ಆಗೈತೆ ಅಂತ ಹೇಳಿ ಅವ್ರ ಎಲ್ಲಾರು ಬಂದ್ ಹೋಗಾಕತ್ಯಾರವ. ಹಾಂ, ಏನ್ ಬ್ರೆಡ್ ಬಿಸ್ಕಿಟ್ ಭಾಳ ಆಗ್ಬಿಟ್ಟವನ್ರಿ. ಮತ್ತೊಬ್ರು ಬಂದಿದ್ರು ಗೋವಾದಿಂದ. ಹೌದ್ರಿ, ಬೆಳಿಗ್ಗೆ ಬಂದ್ರಲ್ರಿ. ಬಂದು ಬಳಿ ಇಟ್ಕಾಗ ಅಂತ ಹೇಳಿ ಎಲ್ಲಾರಿಗೆ 100 ರೂಪಾಯಿ ಕೊಟ್ಟು ಹೋದ್ರ ಅವಾಗ. ಹೌದಮ್ಮ, ಹೌದ್ರಿ. ಆವೆ ಯಾರು ಯಾರವ್ರ? ಅಮ್ಮಾರವ್ರ? ಅಮ್ಮಾರ್ರಿ ಅವ್ರ? ಕಲಮ್ಮನ್ರಿ. ಹಾಡು ಮಸ್ತ್ ಹೇಳ್ತಾರ ಅದಿಲ್ಲ ಅವ್ರ? ಹಾಡು ಮಸ್ತ್ ಹೇಳ್ತಾರೆ. ಏ ಬಾವೆ ಹೋದ್ಲು ಬಿಡ್ರಿಕೆ. ಬಾಳ ಮಂದಿ ಇರೋ ನೋಡಿ ಗಾಬ್ರಿ ಆಗಿ ಹೋದ್ಲರಿಕೆ. ಮತ್ ಬಾಯಿಲೆ ಆಡ್ತಾರೆ ಎಲ್ಲಾರು ಹಾಡ. ಮತ್ತೇನೋ ನೆನಪಾಗಲ್ಲ. ಮತ್ತಾಕಿ ಏನೋ ನೆನಪಾಗ್ಬೇಕಪ್ಪ. ಸೀರೆ ಎತ್ಕೊಂಡು ಓಟನ ಹಾಕಿ ತಡೆಯೋ ಬರ್ತೀನಿ ತಡೆ ಅಂತೇಳಿ ಅಂತ ಇದನ್ನ ಏನದು ಕೊಬ್ಬರಿ ತೆಂಗಿನಕಾಯಿ ಇತ್ತು ಅಯ್ಯ. ಅಮ್ಮ ತಮ್ಮ ಬರ್ತಡೇ ಐತಮ್ಮ ಇವತ್ತು. ಏ ದಾದಿಮ್ಮ ಕಾಲ್ ಮುಗಿಲಿ ಆಶೀರ್ವಾದ. ನಾಳೆ ಪರೀಕ್ಷೆ ಅದಾವ್ರಿ, ನಾಳೆ ಪರೀಕ್ಷೆ ಅದಾವ್ರಿ. ಈ ಫ್ರಿಜ್ ತಕೊಂಡ್ ಕುತ್ಕೊಂಡ್ಬಿಟ್ಟ. ಕರೆಂಟಿನ ಬಿಲ್ಲು ಫ್ರೀ ಐತೆ ಈಗ, ಅದಕ್ಕೆ ಮಾಡ ಪಾಪ. ಕರೆಂಟಿನ ಬಿಲ್ ಪುಣ್ಯ ಬರ್ಲಿ ಕರೆಂಟ್. ಬಿಡೆ ಮಿಸ್ ಮಾಡ್ದ ನೋಡ. ಅಯ್ಯ ಇಲ್ಲಿ ಬಿಡ ಆಪ. ಅಲ್ಲಿ ಸುಲ್ತಾನ ಜೇಬ್ನ ಇಡ್ಬೇಕಂತ ನೋಡವ್ ನಗರ್ಕ ಶಬ್ದ ಮಾಡ್ಲಿಲ್ದಂಗೆ. ಮತ್ತೆ ಎಲೆ ಅಡ್ಕೆ ಮುಚ್ಕೊಡು ಅಂತೀರ ನಾನ. ಏನ್ ಮಾಡ್ದೆ ಸುಲ್ತಾನ? ಸೆರಗ್ ಅಷ್ಟ ಆಗೈತಂತಮ್ಮ. ಸೆರಗ್ ಮಾಡೋದ್ರಾಗ ನಡ ಪಕಡಮ್ಮ. 5 minutes later. ಈಗ ನೋಡ್ರಿ ಫ್ರೆಂಡ್ಸ, ನಾವೆಲ್ಲಿ ಬಂದಿವಪ್ಪ ಅಂತ ಹೇಳಿದ್ರೆ ಸಿದ್ದಪ್ಪಜ್ಜನ ಮಠಕ್ಕೆ ಬಂದೀವಿ ನೋಡ್ರಿ. ಬೈರ್ಕೊಬ್ಬ ದರ್ಗಾ ಆತ್ರಿ, ಬಿ ಫಾತಿಮ ದರ್ಗಾ ಆತ್ರಿ, ಸಾಯಿಬಾಬಾ ಗುಡಿ ಆತ್ರಿ. ಈಗ ಸಿದ್ದಪ್ಪಜ್ಜನ ಮಠಕ್ಕೆ ಬಂದೀವಿ ನೋಡ್ರಿ. ಇವತ್ತು ನೋಡ್ರಿಪ್ಪ ಕಾಯಿಪಲ್ಲೆ ಒಳಗೆ ಸ್ವಲ್ಪ ಅಷ್ಟೇನು ಗದ್ಲಿಲ್ರಿ, ಗದ್ಲು ಕಡಿಮೆ ಐತ್ರಿ. ಮೊನ್ನೆ ಅಂತರ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ರಿ ಅವತ್ತು ಶಿವರಾತ್ರಿ ದಿನ. ಈಗಿನ ರೆಸಿಪಿ ರೆಸಿಪಿ ಏನು ಮಾಡಂಗಿಲ್ರಿ, ಅನ್ನ ಐತ್ರಿ, ಸ್ವಲ್ಪ ಸಾರು ಏನು ಮಾಡ್ಬಿಡ್ತೇನೆ. ಆಮ್ಯಾಗ ಭಾಳ ದಿನ ಆದ್ಮ್ಯಾಗ ನಾವು ಇದಕ್ಕೆ ಹೋಗಿದ್ವಿ, ದರ್ಗಾಕ್ಕೆ ಹೋಗಿದ್ವಿ. ಹೋಗಿ ಬಂದ್ವಿ. ಈ ವಿಡಿಯೋ ಮಾಡೋದ್ರಾಗ ಅದ್ರಾಗ ಟೈಮ ಸಿಕ್ಕಿದ್ದಿಲ್ರಿ, ಅದಕ್ಕೆ ಇವತ್ತು ಹೋಗಿ ಬಂದ್ವಿ. ಅಮ್ಮಗೆ ಬೆಟ್ಟಾಗಿ ಬಂದ್ವಿ. ಮತ್ತಿದನ್ನೀಗ ಈಗ ಪಟಾಪಟ ಅಡುಗೆ ಮಾಡಿ ಮತ್ತೊಂದು ವಿಡಿಯೋ ಮಾಡ್ಬೇಕು, ಕಾರ್ಟೂನ್ ವಿಡಿಯೋ. ಆಮ್ಯಾಗ ನಾವೇನು ಇದು ಅಮ್ಮನ ಸ್ಟೋರಿ ಮಾಡಾಕ್ತಿದ್ವಲ್ಲ ನಾವು, ಆ ಸ್ಟೋರಿ ಭಾಳ ಮಂದಿ ನಮಗೆ ಕಮೆಂಟ್ ಮಾಡಿದ್ರೆ ಕಾರ್ಟೂನ್ನಾಗ ಮಾಡ್ರಿ ಅಂಥೇಳಿ, ಚಂದ ಅನ್ಸತಿ ಅಂಥೇಳಿ. ಹಾಂ, ಅದೊಂದು ಹೆಂಗ್ ಆಕತಿಪ್ಪ ಅಂತ ಹೇಳಿದ್ರ, ನಾವು ಏನು ಫಸ್ಟ್ ಮಾಡಿ ಹಾಕಿರ್ತೀವಿ ನೋಡ್ರಿ, ಹಿಂಗ್ ಮಾಡ್ತೀವ್ರಿಪ್ಪ ಅಂತಂದೇಳಿ ನಾವು ಮಾಡಿ ಹಾಕಿರ್ತೀವಿ ನೋಡ, ಅದಕ್ಕೆ ಅಟ್ರಾಕ್ಟ್ ಆಗಿಬಿಟ್ಟಿರ್ತಾರೆ. ಅಂದ್ರೆ ಅದರ ನೋಡಕ್ ಇಷ್ಟಪಡ್ತಾರೆ. ಆಮೇಲೆ ಅದನ್ನ ಬಿಟ್ಟು ಮತ್ತೆ ನಾವು ಮತ್ತೊಂದು ಮಾಡಕ್ ಹೋದಂದ್ರೆ ಅದು ಇಂಟ್ರೆಸ್ಟ್ ಆಗಂಗಿಲ್ರಿ. ಈಗ ನೋಡ್ರಿ, ಈಗ ನಾವು ಏನೋ ಯಾವ್ದಾರ ಒಂದು ಧಾರಾವಾಹಿ ನೋಡಕತ್ತಿರ್ತೀವ್ರಿ, ಧಾರಾವಾಹಿ ಒಳಗ ಆ ಕ್ಯಾರೆಕ್ಟರ್ಗೆ ಅವ್ರಿಗೆ ಕೊಟ್ಟಿರ್ತಾರೆ ಅದನ್ನ ಪಾತ್ರನ. ಈಗ ಸ್ವಲ್ಪ ದಿನ ಆದ್ಮೇಲೆ ಏನಾರ ಅವ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಇರ್ತೈತೆ, ಅವ್ರು ಆ ಧಾರಾವಾಹಿ ಅಂತ ಹೋಗ್ಬೇಕಾಗತ್ತೆ, ಮತ್ತೆ ಬೇರೆ ಹಾಕೊಂಡಿರ್ತಾರೆ ಅದ ಜಗಕ್ಕ ರೀ.
ಅವ್ರು ಮಾಡ್ದಂಗ ಅವ್ರಿಗೆ ಇಂಟ್ರೆಸ್ಟ್ ಬರಂಗಿಲ್ಲ ನೋಡಕ. ಹೌದು. ಅಯ್ಯೋ ಇದು ಅವ್ರಿಗೂ ಒಪ್ಪಿತ್ತೆ, ಅವ್ರ ಇರ್ಬೇಕಾಯ್ತ, ಚಲೋ ಆಕಿತ್ತ ಅಂತೇಳಿ ಹಿಂಗ ಅನ್ನಂಗಿಲ್ರಿ. ಹಂಗ ಇದನ್ನ ರೀ. ಹಿಂಗಾಗಿ ನಾವು ಎಲ್ಲ ಕಮೆಂಟ್ ನೋಡಿದ್ವಿ. ಈಗ ನಾಳೆ ಅಂತ ಏನಪ್ಪಾ ಅಂತ ಹೇಳಿದ್ರೆ ಅಮ್ಮನ ಜೀವನದ ಚರಿತ್ರೆ ಕಾರ್ಟೂನ್ ಕಥೆ ಮೂಲಕ ಈಗ ಬರ್ತಾರ ಮುಂದೆ ಹೋಗ್ತೈತಿ. ಹಿಂಗ ಮುಂದೆ ಕಥೆ ಸಾಕ್ತೈತಿ ಅದು ಒಟ್ಟ ಕಾರ್ಟೂನ್ ಈಗ ಮುಂದುವರ್ಸ್ಕೊಂಡ್ ಮುಂದುವರ್ಸ್ಕೊಂತ ಹೋಗೋದು. ಅಮ್ಮ ಆಮ್ಯಾಗ ಇಲ್ಲಿ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬೇಕಾಕೈತಿ. ಏನಪ್ಪಾ ಅಂತ ಹೇಳಿದ್ರೆ ಇನ್ಮ್ಯಾಗ ಸಾನ್ಯಾನ ಚಾನಲ್ ಒಳಗೆ ಅಲ್ಲಿ ಬ್ಲಾಗ್ ಬರಂಗಿಲ್ಲ, ಕಾರ್ಟೂನ್ ಬರ್ತಾವ ಅಲ್ಲಿ. ಹೌದ್ರಿ, ಅಲ್ಲಿ ಹೊಸ ಹೊಸ ಕತೆ ಬರ್ತಾವ್ರಿ, ಕಾರ್ಟೂನ್ ಬರ್ತಾವ ಅಲ್ಲಿ. ಒಟ್ಟ ನೋಡಕ್ ನೀವು ಮನರಂಜನೆ ಆಗ್ಬೇಕ್ರಿ. ಮನೋರಂಜನೆ ಆಗ್ಬೇಕು. ಆಮ್ಯಾಗ ನಿಮ್ಮ ಸಪೋರ್ಟ್ ಬೇಕು. ಹೌದ್ರಿ. ಈಗ ನೋಡ್ರಿ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಿದ್ರೆ 5 ಗಂಟೆ 10 ನಿಮಿಷ ಆಗೈತ್ರಿ ಮುಂಜಾನೆ. ಈಗ ನಮ್ಮ ಮನೆಯೊಳಗೆ ಏನ್ರಿಪ್ಪ ಅಂದ್ರೆ ದೋಸೆ ಅಲ್ಲ ಜಾಸ್ತಿ ಹೌದು ಖರೇ ರೀ. ಹಾಂ, ಆದ್ರೆ ಟೈಮ್ ಎಷ್ಟಾಗತ್ತಂದ್ರೆ 5 ಗಂಟೆ 10 ನಿಮಿಷ ಮುಂಜಾನೆ. ಈಗ್ರಿ ಮಂದಿ ದೋಸೆ ಮಾಡತ್ತಲ್ಲ. ಹಿಂಗೆ ಯಾರ ರಾತ್ರಿ ಹಿಂಗೆಲ್ಲ ಏನಂತಾರೆ ಅದಕ್ಕೆ ಹಿಟ್ಟು ರುಬ್ಬಿಡ್ತಾರೆ. ಮತ್ತೆ ದೋಸೆ ಪಟ್ ಮಾಡ್ಬೇಕಂದ್ರೆ ರಾತ್ರಿ ಹಿಟ್ಟು ರುಬ್ದ್ರು ಇಡ್ಬೇಕ್ರಿ. ಏನ ಅಂದ್ರೆ ಮುಂಜಾನೆ ಮಾಡ್ಬೇಕಂತೇನು ನೀನು? ಏನ್ರಿ ನೀವು? ನಾನ್ ಗಾಬರಿನ ಅದೇ ಮನೇನ ನಿದ್ಗಣಗೆ ಎದ್ದು ಬಂದ್ರೆ ನೀಗ ಅಂತೇಳಿ. ಹಂಗೇನಿಲ್ಲ. ಈಗ ನಾಳೆ ಸ್ಪೆಷಲ್ ಏನು ದೋಸೆ ನಂಗಂದ್ರೆ ನಾ ದೋಸೆ ಮಾಡ್ಕೊಂಡು ಜಲ್ದಿನೇ ಎದ್ದು ದೋಸೆ ಮಾಡಿ ಮಕ್ಳಿಗೆಲ್ಲ ರೆಡಿ ಮಾಡಿ ಅವ್ರ ಶಾಲಿ ಬಿಟ್ಟು ಮತ್ತ ನೀವು ಸ್ವಲ್ಪ ಜಲ್ದಿನೇ ಹೇಳ್ರಿ. ಹಂಗ ಅಮ್ಮ ಕೊಟ್ಟು ಬರನ್ರಿ ಹೋಗಿ ಇಬ್ರು ಕೂಡಿ. ಎಸ್, ಹೌದು. ಮತ್ತ ಅಮ್ಮ ಕೊಟ್ಬಂದು ಮುಂದಿಂದ ಕೆಲಸ ನೋಡೋಣ ನಮ್ದು. ಹಾಂ, ಇವತ್ತು ನೋಡ್ರಿಪ್ಪ ನಮ್ಮ ತಮ್ಮನಂದು ಬರ್ತಡೇ ಐತ್ರಿ. ಹಾಗಾಗಿ ನಾವು ಕೇಕ್ ಅದನ್ನ ಕಟ್ ಮಾಡಿ ಇದು ಮಾಡ್ಬೇಕಂತ ಮಾಡಿದ್ವಿ. ಇಲ್ಲೇ ರಾತಲ್ಲ ಅಲ್ಲಿ ತಳದಿನ ಮನೆಗೆ ಹೋಗಿ ಅಮ್ಮ ಜೋಡಿ ಎಲ್ಲ ಜೋಡಿನ ಕಟ್ ಮಾಡಿ ರಾತಂತ ಅನ್ಕೊಂಡಿದ್ವಿ ನಾವು. ಆದರೆ ಏನು ಮಾಡಕ್ರಿ ಅಮ್ಮಗೊಂದು ಕಣ್ಣು ಆಪರೇಷನ್ ಆತದ್ರಿ. ಹಾಗಾಗಿ ನನಗೆ ಮಾಡೋಕೆ ಇಷ್ಟನ ಆಗ್ಲಿಲ್ಲರಿಪ್ಪ. ಬ್ಯಾಡ್ಬಿಡ್ರಿ ಹೋಗಲಿ, ಮತ್ತೊಮ್ಮೆ ಯಾವಾಗಾದ್ರೆ ಅಮ್ಮ ಎಲ್ಲ ಆರಾಮಾಗಲಿ ಅವಾಗ ಸಾನ್ಯನ ಬರ್ತಡೇ ಇದ್ದಾಗ ಬೇಕಂತ ಸಾನ್ಯಂಗ ಜೊತೆ ನಿಕ್ಕಿಗೆ ಕಟ್ ಮಾಡಿಸಿದ್ರ ಆತ ಅಂಥೇಳಿ ಅಷ್ಟೇ ನಿನ್ನೆ ದೇವಸ್ಥಾನಕ್ಕೆ ದರ್ಗಾಕ್ಕೆ ಅದೆಲ್ಲ ಕರ್ಕೊಂಡು ಹೋಗಿ ಬಂದೇರಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಬಸ್ ಇವತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.